ಅಪ್ಪ ಸದ್ಯ ಅಂತೂ ಇಂತೂ ಒಂದು ತಿಂಗಳಾದ್ಮೇಲೆ ನಾವು ನಮ್ಮ ಊರಿಗೆ ಬರ್ತಿದ್ದೀವಿ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಗಂಗಾ? ರಾಜು, ನಂಗೆ ಯಾಕೋ ಭಯ ಆಗ್ತಿದೆ ಗೊತ್ತಾ? ಆ ಮನೇಲೆಲ್ಲ ಏನಂತಾರೋ, ಏನಂತ ಹೇಳ್ತಾರೋ. ನಾವು ಒಂದ್ ದಿವಸ ಊರಿಗೆ ಹೋಗಿ ಬರ್ತೀವಿ ಅಂತ ಹೇಳಿ ಹೋಗಿದ್ದು. ಅಲ್ಲಿ ನೋಡಿದ್ರೆ ನಮ್ಮ ಅಪ್ಪನ ಸಿಚುಯೇಷನ್ ನೋಡಿದ್ರೆ ನಂಗೆ ಅಲ್ಲಿಂದ ಬರಕ್ಕೆ ಮನ್ಸಾಗ್ಲಿಲ್ಲ. ಹಂಗೆ ಹಿಂಗೆ ಮಾಡಿ ಒಂದ್ ತಿಂಗಳು ಕಳ್ದೋಯ್ತು. ಈಗ ಮನೇಲೆಲ್ಲ ಏನಂತಾರೋ ಏನೋ ಅಂತ ನಂಗೆ ತುಂಬಾನೇ ಭಯ ಆಗ್ತಿದೆ ರಾಜು. ಹಂಗೆ ಯಾರೂ ಏನೂ ಹೇಳಲ್ಲ ಬಾ ಗಂಗಾ. ನಾವು ಇದ್ದ ಪರಿಸ್ಥಿತಿಲಿ ನಿಮ್ಮಪ್ಪನ ನೋಡಿ ನಮ್ಗೆ ಬರೋಕ್ಕೆ ಮನಸ್ಸೇ ಆಗಲಿಲ್ಲ. ನಮ್ಮ ಮನೇಲಿ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ನಿಂಗೆ ಯಾರೂ ಏನೂ ಅನ್ನಲ್ಲ. ಏನೂ ಹೆದರ್ಬೇಡ, ಬಾ ಧೈರ್ಯವಾಗಿ. ಆದ್ರೂ ನಂಗೆ ಯಾಕೋ ಒಂಥರ ಭಯ ಆಗ್ತಿದೆ ರಾಜು. ಓಹೋ, ಬರಬೇಕು ಬರಬೇಕು ಗಂಗಾ ಮೇಡಮ್ ಅವರು. ಈಗ ತವ್ರ ಮನೆ ಬಿಡ್ತಾ ನಿಂಗೆ? ನಮ್ಮಪ್ಪ ಹಿಂಗೆ ಹುಷಾರಿಲ್ಲ, 2 ದಿವಸ ಹೋಗಿ ಬರ್ತೀನಿ ಊರಿಗೆ ಅಂತ ಹೇಳೋಗಿ 1 ತಿಂಗಳಾದ್ಮೇಲೆ ಬರ್ತಿದೆಯಲ್ಲ. ನಿಂಗೇನು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಮದುವೆ ಆಗಿದೆ, ಗಂಡನ ಮನೇಲಿ ಇರಬೇಕು ಅನ್ನೋದೇನಿಲ್ಲ. ಅದನ್ನ ಬಿಟ್ಟು ತವ್ರ ಮನೆಗೆ ಹೋಗಿ 1 ತಿಂಗಳಾದ್ಮೇಲೆ ಬಂದಿದೆಯಾ? ನಿಂಗೆ ಯಾರು ಏನು ಹೇಳೋರಿಲ್ಲ ಅಂತ ತಿಳ್ಕೊಂಬಿಟ್ಟಿದೀಯಾ? ಅತ್ತೆ, ಅದೇನಾಯ್ತು ಅಂದ್ರೆ ನಮ್ಮ ಅಪ್ಪಂಗೆ ಊರಿಗೆ ಹೋದಾಗ ತುಂಬಾನೇ ಹುಷಾರಿಲ್ದಂಗ ಆಗೋಯ್ತು. ಹಾಗಾಗಿ ಎಷ್ಟು ದಿವಸ ಅಪ್ಪಯ್ಯನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡೇ ಇದ್ರು. ಮೊನ್ನೆ ಇನ್ನೂ ಡಿಸ್ಚಾರ್ಜ್ ಆಯ್ತು ಅತ್ತೆ. ಅವರು ನನ್ನೆನ್ನೆ ಊರಿಗೆ ಕರ್ಕೊಂಡ್ ಬಂದ್ಬಿಟ್ಟು ಇವತ್ತು ನಾವು ಹೊರಡ್ ಬಂದ್ವಿ ಅತ್ತೆ. ಸಾರಿ ಅತ್ತೆ. ಗಂಗಾ, ನೀನು ಇವ್ರ ಹತ್ರ ಯಾಕೆ ಸಾರಿ ಕೇಳ್ತಿದೀಯಾ? ನಾನು ಹೇಳಿಲ್ವಾ ನಾನು ಅಪ್ಪಯ್ಯಂಗೆ ಫೋನ್ ಮಾಡಿ ಎಲ್ಲ ಹೇಳಿದ್ದೀನಿ ಅಂತ? ಇವರು ಹೇಗೆ ಬೇಕಂಗೆ ಬಾಯಿಗೆ ಬಂದು ಮಾತಾಡ್ತಾರಂತ ನೀನು ಯಾಕೆ ಇವ್ರ ಹತ್ರ ಸಾರಿ ಕೇಳ್ತಿದೀಯಾ? ಸುಮ್ಮನಿರೋ, ಏನಾಗಲ್ಲ. ಓಹೋ, ಇವಳನ್ನ ಇನ್ನಷ್ಟು ತಲೆ ಮೇಲೆ ಕೂರಿಸ್ಕೊಳ್ಳೋ ಪರಾಜು ನೀನು. ಇವಳು ಮದುವೆ ಆಗಿ ಬಂದಾಗಿಂದ ಭಾರಿ ತಲೆ ಕೆಡಿಸ್ಬಿಟ್ಟಿದ್ದಾಳೆ ಇಂದು. ಅಯ್ಯೋ, ನಾನೆಲ್ಲ ಹೇಳಿದ್ರೆ ಸರಿ ಹೋಗಲ್ಲ. ತಡಿ, ಅದಕ್ಕೇನೋ ಅಮ್ಮನ ಕರಿತೀನಿ. ಅವ್ರು ಸರಿಯಾಗಿ ಬೈತಾರಲ್ಲ, ಅವಾಗ ಇವಳಿಗೆ ಬುದ್ಧಿ ಬರುತ್ತೆ. ನನ್ನನ್ನೇ ಮಾತಾಡಿಸ್ಬೇಡ ಅಂತ ಹೇಳ್ತೀಯ ನೀನು? ಅಮ್ಮ, ಅದಕ್ಕೆ ಸರೋಜಾ, ಬರ್ರಿ ಇಲ್ಲಿ ನೋಡಿ ಬರ್ರಿ, ನಿಮ್ಮ ಮುದ್ದು ಸೊಸೆ ಬಂದಿದ್ದಾಳೆ, ಬೇಗ ಬರ್ರಿ. ಏನಮ್ಮ ಇವಳು ಹಿಂಗ್ ಬಂದು ನಿಂತಿದ್ದಾಳೆ? ಇಷ್ಟು ದಿವಸ ಒಂದು ತಿಂಗಳು ಇವಳು ಅವ್ರ ತವ್ರ ಮನೇಲಿದ್ದಾಳೆ ಅಂತ ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ. ಇಲ್ಲೆಲ್ಲ ನಾವೇನು ಹೇಳ್ತೀವೋ ಅದೇ ನಡೀತಿತ್ತು. ಈಗ ಇವಳು ಮತ್ತೆ ಬಂದು ವಕ್ರಿಸ್ಕೊಂಡಲ್ಲ. ಈಗ ನಮ್ದೇನು ನಡೆಯಲ್ಲ ಇಲ್ಲಿ. ಯಾಕಾದ್ರೂ ಬಂದ. ಏನೇ ಸೌಮ್ಯ, ಏನು ಗುಣ್ಗುಣುತ್ತಿದೆಯಾ? ಏನೋ ಅನ್ನಂಗಿತ್ತು. ಸುಮ್ಮನಿರೆ, ಈಗ ನನಗೆ ಬಾಯಿ ಬಂದಂಗೆ ಬೈದಿದ್ದಾನೆ ರಾಜು. ಈಗ ನೀನೇನಾದರೂ ಒಂದು ನೀನು ಸಿಗಾಕೊಂಡು ಮತ್ತು ನಮ್ಮಿಬ್ಬರಿಗೂ ಸೇರಿಸಿ ಬೈತಾನೆ. ಸುಮ್ಮನಿರು, ಏನು ಮಾತಾಡಬೇಡ ಸ್ವಲ್ಪ ಹೊತ್ತು. ಅದೇನಿಲ್ಲ ರಾಜಮ್ಮವ, ಒಂದು ತಿಂಗಳಾಯ್ತಲ್ಲ ಗಂಗಾ ಹೋಗಿ. ಅದಕ್ಕೆ ಗಂಗಾ ಬಂದ್ಲು ಅಂತ ಖುಷಿಲಿ ನಮ್ಮಮ್ಮಂಗೆ ಹೇಳ್ತಿದ್ದೆ ಅಷ್ಟೆ. ಈ ವಿಚಾರದಲ್ಲಿ ನೀವಿಬ್ರು ಖುಷಿ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೀವೇನು ಮಾತಾಡ್ಬಿಡ್ರಿ ಸೌಮ್ಯ, ನಂಗೆ ಗೊತ್ತು ಎಲ್ಲ. ಯಾಕೆ ಚಂದ್ರ ಹೆಂಗೆ ಬಡ್ಕೊಂತಿದೀಯ ಒಂದೇ ಸಮನೆ? ಯಾಕೆ ಅದಕ್ಕೆ ಅಮ್ಮ ಸರೋಜಾ ಅಂತೆಲ್ಲ ಬಡ್ಕೊಂತಿದೀಯ? ನಾನು ಯಾಕೆ ನಿಮ್ಮನ್ನೆಲ್ಲ ಕರೀತಿದೆ ಅಂತ ನೋಡಿ ಅದಕ್ಕೆ ನಿಮ್ಮ ಸೊಸೆ ಬಂದಿದ್ದಾಳೆ, ಅದಕ್ಕೆ ಕರೆದ್ನಪ್ಪ. ಅಮ್ಮ ಗಂಗಾ, ಯಾವಾಗ ಬಂದೆ? ಚೆನ್ನಾಗಿದೆಯಾ? ಬಾ ಒಳಗಡೆ. ಯಾಕೆ ಇಲ್ಲಿ ನಿಂತಿದೀಯಾ? ಬಾ ಒಳಗಡೆ ಬಾ. ಸರಿ ಅತ್ತೆ, ಆಯ್ತು. ನಿಂತ್ಕೊಳ್ಳೆ ಅಲ್ಲೇ. ಎಲ್ಲಿ ಹೋಗ್ತಿದ್ಯಾ? ಅಲ್ಲ, 2 ದಿವಸ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಹೋಗಿ ಈಗ 1 ತಿಂಗಳಾದ್ಮೇಲೆ ಬರ್ತಿದೀಯಾ? ಅದು ಹೇಗೆ ಮನೆ ಒಳಗೆ ಹೋಗ್ತೀಯ ಅಂತ ನಾನು ನೋಡ್ತೀನಿ. ಅಲ್ಲ ಕಡಿ ಚಂದ್ರೆ, ಯಾಕೆ ಆ ಹುಡುಗಿನ ತಡೆ ಹಿಡಿತಿದೀಯಾ? ಆ ಹುಡುಗಿ ಫೋನ್ ಮಾಡಂಗೆ ಹೇಳಿತ್ತು ಎಲ್ಲ. ದೊಡ್ಡಮ್ಮ, ನಮ್ಮಪ್ಪ ಹಿಂಗೆ ಈ ರೀತಿ ಹುಷಾರಿಲ್ದಂಗೆ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಹಾಗಾಗಿ ಅಪ್ಪಯ್ಯನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಸಿದ್ದೀವಿ, ಹಾಗಾಗಿ ನಂಗೆ ಬರೋಕ್ಕಾಗ್ತಿಲ್ಲ. ಅಪ್ಪಯ್ಯನ 1 ತಿಂಗಳು ಫುಲ್ಲು ಆಸ್ಪತ್ರೆಯಲ್ಲೇ ಇರೋಕ್ಕೆ ಹೇಳಿದ್ದಾರೆ, ಹಾಗಾಗಿ ನಾನು ಇಲ್ಲ ಅಪ್ಪನ ಜೊತೆ ಇದ್ದೀನಿ ಅಂತ ಹೇಳಿದ್ಲು. ನಾನೆಲ್ಲ ಹೇಳಿದ್ದೀನಿ. ನೀನು ಯಾಕೆ ಈ ರೀತಿ ತಡೆ ಹಿಡಿತಿದ್ದೆ? ಬಾರಮ್ಮ ಗಂಗಾ, ನೀನು ಒಳಗಡೆ ಬಾ. ಅಮ್ಮ, ನೋಡ್ದೇನಮ್ಮ, ಫಸ್ಟೇ ಎಲ್ಲರಿಗೂ ಫೋನ್ ಮಾಡಿ ಎಲ್ಲ ತಿಳಿಸಿದಾಳೆ. ಇವ್ರು ಯಾರು ನನಗೆ ಹೇಳೇ ಇಲ್ಲ. ನಾವು ಈ ಸಲ ಗಂಗಾ ಬಂದರೆ ಇವರೆಲ್ಲರ ಹತ್ರ ಬೈಸ್ಕೊಳ್ತಾಳೆ. ಇವರು ಗಂಗನ ಬಗ್ಗೆ ಎಲ್ಲ ತಪ್ಪಾಗಿ ತಿಳ್ಕೊಳ್ತಾರೆ ಅಂತ ತಿಳ್ಕೊಂಡಿದ್ದೆ. ಆದರೆ ಇವರೆಲ್ಲ ಒಂದಾಗಿದಾರಲ್ಲಮ್ಮ. ಹೌದು ಕಣೆ, ನಂಗೆ ಇಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಈಗ ಏನೋ ಆದರೂ ಹೇಳೋಕ್ಕಿಂತ ಸುಮ್ಮನೆ ಇರೋದೇ ವಾಸಿ ಅನ್ನಿಸ್ತಿದೆ. ಫಸ್ಟ್ ಇವಳು ಒಳಗೆ ಬರಲಿ, ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಬಂದೇನವ ಗಂಗಾ? ನೀನು ಇಲ್ದಲೆ ನನಗೆ ಮನೇಲಿ ಇರೋಕ್ಕೆ ಆಗ್ತಿರ್ಲಿಲ್ಲ ಕಣೆ ಗಂಗಾ. ಈಗ ನೀನು ಬಂದಿದೆಯಲ್ಲ, ನಂಗೆ ಸಾನೇ ಖುಷಿ ಆಗ್ತಿದೆ ಕಣೆ. ನೀನು ಇಲ್ದಲೆ ನಂಗೆ ಕಾಲ ಕಳಿಯೋಕ್ಕೆ ಆಗ್ತಿರ್ಲಿಲ್ಲ ಗೊತ್ತಾ. ಸದ್ಯ ಹೆಂಗೋ ನೀನು ಬಂದಿಲ್ಲ, ನಂಗೆ ತುಂಬ ಖುಷಿ ಆಗ್ತಿದೆ. ಯಾಕೆ ಅವಾಗಲಿಂದ ಇಲ್ಲೇ ನಿಂತಿದೀಯಾ? ಬಾರಮ್ಮ ಒಳಿಕೆ ಬಾ. ಓಹೋ, ಇಷ್ಟು ದಿವಸ ಇವಳೇ ಇದ್ಲು ಅನ್ಸುತ್ತೆ. ಇಷ್ಟು ವರ್ಷ ನಮ್ಮ ಮನೇಲಿ ಈ ಗಂಗಾನೇ ಇದ್ಲು ನಮ್ಮಮ್ಮಂಗೆ. ಇವಳು ಇಲ್ದಲೇ ಬೇಜಾರಾಗ್ತಿತ್ತಂತೆ. ಹೆಂಗೆ ಹೇಳುತ್ತೆ ನೋಡಿ ನಮ್ಮಮ್ಮ. ಇಷ್ಟು ದಿವಸ ಯಾವಾಗಲೂ ನಾವೆಲ್ಲ ಹೋದ್ರು ನೀನು ಇಲ್ದಲೇ ನಂಗೆ ಬೇಜಾರಾಗಿತ್ತು ಕಣೆ ಅಂತ ಒಂದು ಮಾತು ಹೇಳಲಿಲ್ಲ. ಇಲ್ಲ, ನನ್ನ ಮಗಳಿಗೆ ನೀನು ಇಲ್ದಲೇ ನಂಗೆ ಬೇಜಾರಾಯಿತು ಕಣೆ ಅಂತ ಒಂದು ಮಾತು ಹೇಳಲಿಲ್ಲ. ಮೊನ್ನೆ ಬಂದಿರೋಳಿಗೆ ಎಷ್ಟು ಇದು ಮಾಡ್ತಿದ್ದಾಳೆ ನಮ್ಮಮ್ಮ. ಕಮ್ಮಿದಾಳಲ್ಲ ನಮ್ಮಮ್ಮ.
ಅಮ್ಮ, ನೋಡಿದ್ಯೇನಮ್ಮ ಅಜ್ಜಿನ? ಅಜ್ಜಿ ಯಾವತ್ತೂ ನಮಗೆ ಇಷ್ಟು ಪ್ರೀತಿಯಿಂದ ಮಾತಾಡೇ ಇಲ್ಲ. ಆದರೆ ಇವಳನ್ನ ಕಂಡ್ರೆ ಯಾಕೆ ಹಂಗಾಡುತ್ತೋ ಗೊತ್ತಿಲ್ಲ. ಅಯ್ಯ, ಏನಾದರೂ ಮಾಡ್ಕೊಂಡು ಸಾಯ್ಲಿ ನಡಿಗೆ, ನಮ್ಗೆ ಯಾಕೆ? ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಇವರೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಸ್ಲತ್ ಮಾಡ್ತಿದ್ದಾರೆ ಏನೋ. ನಡಿ ನಡಿ, ಮಾಡಲಿ ಎಷ್ಟು ದಿವಸ ಅಂತ ಮಾಡ್ತಾರೆ. ಅಮ್ಮ, ಈ ಹೆಂಗಸ್ರು ಎಲ್ಲ ಒಂದಾಗ್ಬಿಡ್ತಾರೆ. ಆದರೆ ಮಾವಯ್ಯ ಬಂದಾಗ ಮಾವಯ್ಯ ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಅಲ್ವೇನಮ್ಮ? ಹ್ಞೂ ಕಣೆ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅವಾಗ್ಲಿಂದ. ಅಣ್ಣ ಬಂದಮೇಲೆ ಅಣ್ಣ ಏನು ಹೇಳ್ತಾರೋ ಅಂತ ಯೋಚನೆ ಮಾಡ್ತಿದ್ದೀನಿ ನಾನು. ರಜು, ಲಗೇಜ್ ತಂದು ಬಾರಪ್ಪ ಬೇಗ ಒಳಗಡೆ. ಎಷ್ಟೊತ್ತಂತ ಬಾರನ ಎತ್ಕೊಂಡೇ ನಿಂತಿರ್ತೀಯ? ಬಾ ಒಳಗಡೆ ಹೋಗೋಣ. ನಡೆಯಮ್ಮ ಗಂಗಾ. ಅಜ್ಜಿ, ಹೇಗಿದ್ದೀರಾ ನೀವು? ನಿಮ್ಮನ್ನ ನಾನು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೆ ಗೊತ್ತಾ? ಅಜ್ಜಿ ಹೇಗಿದ್ದಾರೋ, ಅಜ್ಜಿ ಸರಿಯಾದ ಟೈಮಿಗೆ ತಿಂಡಿ ಮಾಡಿದ್ರೋ ಇಲ್ವೋ, ಅಜ್ಜಿ ಟ್ಯಾಬ್ಲೆಟ್ಸ್ ತಗೊಂಡ್ರೋ ಇಲ್ವೋ ಅಂತ ಎಷ್ಟು ಚಿಂತೆ ಆಗ್ತಿತ್ತು ಗೊತ್ತಾ? ನನ್ನ ದೊಡ್ಡಮ್ಮಗೆ ಫೋನ್ ಮಾಡಿ ಆಗಾಗ ಕೇಳ್ತಿದ್ದೆ, ಅಜ್ಜಿದು ತಿಂಡಿ ಆಯ್ತಾ, ಅಜ್ಜಿ ಟ್ಯಾಬ್ಲೆಟ್ಸ್ ತಗೊಂಡ್ರಾ ಅಂತ. ಹೌದು ಕಣೆ, ನಂಗೆ ಗಿರ್ಜಾ ಎಲ್ಲ ಹೇಳವಳು. ನೀನೇನು ಟೆನ್ಷನ್ ತಗೋಬೇಡ, ನೀನಿರೋ ತನಕ ನಂಗೆ ಏನೂ ಆಗಲ್ಲ ಕಣೆ. ನಾನು ಸಂದಾಗೆ ಇರ್ತೀನಿ. ನೀನು ನಿನ್ನ ತವ್ರ ಮನೇಲಿದ್ರು ಕೂಡ ನಮ್ಮ ಬಗ್ಗೆ ಅಷ್ಟು ಕಾಳಜಿ ಪ್ರೀತಿ ತೋರಿಸ್ತಿಲ್ಲ, ಅಷ್ಟೇ ಸಾಕು ಕಣೆ. ನಂಗೆ ತುಂಬ ಖುಷಿ ಆಗ್ತಿದೆ. ನನ್ನ ಮುದ್ದು ಕಣೆ ನೀನು, ನನ್ನ ಮುದ್ದು ಬಂಗಾರ ನೀನು. ರವಿ ಮತ್ತು ಪ್ರೀತಿಯಲ್ಲಿ ರವಿ ಮತ್ತು ಪ್ರೀತಿ ಬರ್ಲಿಲ್ವಾ? ಎಲ್ಲ ಅವರಿಬ್ರು ಕಾಣಿಸ್ತಾನೆ ಇಲ್ವಲ್ಲ? ಇಲ್ಲ ಕಣಮ್ಮ ಗಂಗಾ, ರವಿ ಮತ್ತು ಪ್ರೀತಿ ಇಬ್ಬರು ಬಂದಿಲ್ಲ. ಅವರು ಮೊನ್ನೆ ಫೋನ್ ಮಾಡಿದಾಗ ಗಂಗಾ ಅದಕ್ಕೆ ಫೋನ್ ಕೊಡ್ರಿ ಅಂತ ಹೇಳಿದ್ರು. ಇಲ್ಲ, ಈ ರೀತಿ ನಿಮ್ಮ ಗಂಗಾ ಅದಕ್ಕೆ ಅವರಪ್ಪ ಹಿಂಗೆ ಹುಷಾರಿಲ್ಲ ಅಂತ ಅಲ್ಲಿ ಊರಲ್ಲಿದ್ದಾರೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಸರಿ ಅದಕ್ಕೆ ಬಂದಮೇಲೆ ಫೋನ್ ಮಾಡಿರಿ, ನಾವು ಆವಾಗಲೇ ಬರ್ತೀವಿ, ಅಲ್ಲಿವರೆಗೂ ಬರಲ್ಲ ಅಂತ ಅವರಿಬ್ಬರು ಹಠ ಮಾಡ್ಕೊಂಡು ಕೂತಿದ್ದಾರೆ. ಈಗ ನೀನು ಬಂದೆಲ್ಲ, ಇವತ್ತು ಫೋನ್ ಮಾಡಿ ಹೇಳ್ತೀನಿ ನಿಮ್ಮ ಅದಕ್ಕೆ ಊರಿಗೆ ಬಂದಿದ್ದಾಳೆ, ನೀವಿಬ್ಬರು ಬರ್ರಿ ಅಂತ. ಅವಾಗ ಎಲ್ಲರೂ ಇದ್ದರೆ, ಮಕ್ಕಳೆಲ್ಲ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಮನೆ ತುಂಬ. ಇವತ್ತೇ ಫೋನ್ ಮಾಡಿ ಹೇಳ್ತೀನಿ ಪ್ರೀತಿಗೆ, ಬಾ ಪ್ರೀತಿ ಅಮೆರಿಕದಿಂದ ವಾಪಸ್ಸು ಅಂತ. ಸರಿ ಆಯ್ತು, ಆಯ್ತು. ನಂಗೆ ರವಿ ಮತ್ತೆ ಪ್ರೀತಿ ಇಬ್ರು ಜೊತೆಲಿದ್ರೆ ಹೇಗೆ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸರಿ ಅತ್ತೆ, ನಡೀರಿ ಎಲ್ಲರೂ ಒಳಗಡೆ ಹೋಗೋಣ. ರವಿ, ಯಾರು ಬಂದಿದ್ದಾರೆ ಅಂತ ನೋಡಿ. ಓ, ಏನಮ್ಮ ಗಂಗಾ, ಈಗ ನಮ್ದೆಲ್ಲರದು ನೆನಪಾಯ್ತಾ ನಿಂಗೆ? ನಾನೇನೋ ನಮ್ಮನ್ನೆಲ್ಲ ಮರ್ತ್ಬಿಟ್ಟಿದ್ದಾಳೆ ನಮ್ಮ ಸೊಸೆ ಅಂತ ತಿಳ್ಕೊಂಡಿದ್ದೆ. ಇವಾಗ ದೀಪ್ತಿಗೆ ಬಂತಾ? ಓಹೋ. ಯಾಕೆ ಮಾವ ಈ ರೀತಿ ಹೇಳ್ತಿದ್ದೀರಾ? ಏನ್ ಮಾಡೋದು ಮಾವ, ಊರಿಗೆ ಹೋದಾಗ ಅಲ್ಲಿ ನಮ್ಮಪ್ಪ ಆಸ್ಪತ್ರೆಗೆ 1 ತಿಂಗಳು ಅಡ್ಮಿಟ್ ಮಾಡಲೇಬೇಕು ಅಂತ ಹೇಳಿದ್ರು. ಅಪ್ಪ ಹಿಂಗೆ ಆಪರೇಷನ್ ಆಯ್ತು, ಹಾಗಾಗಿ ನಂಗೆ ಇಲ್ಲಿಗೆ ಬರೋಕ್ಕಾಗಲಿಲ್ಲ ಮಾವ. ಅಲ್ಲಿ ನಮ್ಮ ಅಮ್ಮ ಒಬ್ಬರೇ ಆಗೋದು, ಹಾಗಾಗಿ ನಂಗೆ ಅವರೊಬ್ಬರನ್ನೇ ಆ ಪರಿಸ್ಥಿತಿಲಿ ಬಿಟ್ಟು ಇಲ್ಲಿಗೆ ಬರೋಕ್ಕಾಗಲಿಲ್ಲ ಮಾವ. ಯಾಕ್ರಿ ಆ ಹುಡುಗಿ ಈ ಕಡೆ ಬಂದಿದೆ? ಆ ಹುಡುಗಿನ ಯಾಕೆ ಗೋಳ ಇಟ್ಕೊಂತಿದ್ದೀರಾ ಹೇಳಿ? ಅಲ್ಲ, ಅವಳು ಅಲ್ಲಿದ್ರು ಕೂಡ ಅವ್ರ ಮನ್ಸೆಲ್ಲ ಇಲ್ಲೇ ಇತ್ತು ಗೊತ್ತಾ? ಡೈಲಿ 4 ಸತಿ 5 ಸತಿ ಫೋನ್ ಮಾಡಿ, ಅತ್ತೆ ತಿಂಡಿ ಆಯ್ತಾ, ಮಾವನ್ ತಿಂಡಿ ಆಯ್ತಾ, ಮಾವನ್ ಟ್ಯಾಬ್ಲೆಟ್ಸ್ ಕೊಟ್ರಾ, ನೀ ತಿಂಡಿ ಮಾಡಿದ್ರಾ, ಅಜ್ಜಿ ಹೇಗಿದ್ದಾರೆ, ಅಜ್ಜಿ ಚೆನ್ನಾಗಿದ್ದಾರ, ಅಜ್ಜಿಗೆ ಊಟ ಕೊಟ್ರಾ, ಟ್ಯಾಬ್ಲೆಟ್ಸ್ ಕೊಟ್ರಾ, ಎಲ್ಲದೂ ವಿಚಾರಿಸ್ಕೊಂತಿದ್ಲು ಗೊತ್ತಾ? ನಮ್ ಗಂಗಾ ಊರಲ್ಲಿದ್ರು ಕೂಡ ನಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಿದ್ಲು ಗೊತ್ತಾ? ಇಂಥ ಸೊಸೆ ಪಡೆಯಕ್ಕೆ ನಾವು ಪುಣ್ಯ ಮಾಡಿರ್ಬೇಕು ಕಣ್ರಿ. ಇಂಥ ಒಳ್ಳೆ ಸೊಸೆ ಪಡೆಯಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದೀವಿ. ಓಹೋ, ಸೊಸೆ ಪರ ವಹಿಸ್ಕೊಂಬಂದ್ಬಿಟ್ಯಾ? ನನ್ನ ಸೊಸೆ ಎಂತವಳು ಅಂತ ನಂಗೆ ಗೊತ್ತಿಲ್ವೇನೆ. ಸುಮ್ಮನೆ ಅವಳಿಗೆ ರೇಗಾಡ್ಸೋಣ ಅಂತ ಈ ರೀತಿ ಮಾತಾಡಿದ್ವಿ, ಅಷ್ಟಕ್ಕೆ ನೀನು ಅವಳ ಪರವಾಗಿ ಮಾತಾಡ್ಕೊಂಡೆ ಬಂದ್ಬಿಡೋದಾ? ಓ, ನೀನು ಸರಿಯಾದವಳೆ ಬಿಡು. ಅತ್ತೆ, ರವಿ ಮತ್ತೆ ಪ್ರೀತಿ ಫೋನ್ ಮಾಡಿದ್ರಾ? ಬರ್ತಿದಾರ ಅವರು? ಹ್ಞೂ ಕಣಮ್ಮ, ಅಕ್ಕ ಹೇಳ್ತಿದ್ರು ನನಗೆ ಫೋನ್ ಮಾಡಿದ್ದೀನಿ ಪ್ರೀತಿಗೆ, ನಾಳೆನೇ ರವಿ ಮತ್ತೆ ಪ್ರೀತಿ ಬರ್ತಾರಂತೆ. ಇನ್ನೇನು ಅವ್ರ ಅದಕ್ಕೆ ಬಂದ್ರಲ್ಲ, ಗಂಗಾ ಬರೋದೇ ದಾರಿನ ಕಾಯ್ತಿದ್ರು ರವಿ ಮತ್ತೆ ಪ್ರೀತಿ, ಈಗಿಬ್ರು ಬರ್ತಾರಂತೆ ಅಂತ ಹೇಳ್ತಿದ್ರಮ್ಮ. ಈಗ ನೀನ್ ಬಂದಿದೆಯಲ್ಲ, ಇವತ್ತು ಸಂಜೆ ಟ್ರೈನಿಗೆ ಹೊರಟು ಬರ್ತಾರಂತೆ. ಅತ್ತೆ, ನೀವು ರವಿನ ಹುಡುಗಿ ನೋಡ್ಕೊಂಬರಕ್ಕೆ ಹೋಗ್ತೀವಿ ಅಂತ ಅವಾಗ ಹೇಳಿದ್ರಲ್ಲ, ಹೋಗಿ ನೋಡ್ಕೊಂಬಂದ್ರ? ಇಷ್ಟ ಅಲ್ಲ ಹುಡುಗಿ ಹೇಗಿದ್ದಾಳೆ ಅಂತ ನಂಗೆ ಒಂದು ದಿವಸನೂ ಫೋನಲ್ಲಿ ಹೇಳೇ ಇಲ್ವಲ್ಲ ಅತ್ತೆ? ಇಲ್ಲ ಕಣಮ್ಮ ಗಂಗಾ, ನಿಮ್ಮನ್ನೆಲ್ಲ ಬಿಟ್ಟು ನಾವು ಹೇಗೆ ಹೋಗಿ ಹುಡುಗಿ ನೋಡ್ಕೊಂಬರ್ತೀವಿ ಹೇಳು? ಈಗ ನೀನು ಬಂದಿದೆಯಲ್ಲ, ಈಗ ನೀನು ಬಂದಾದ್ಮೇಲೆ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಹಾಗೆ ರವಿ ಬರ್ತಾನಲ್ಲ, ರವಿಗೂ ಕೇಳಿ ಆಮೇಲೆ ಯಾವ ದಿವಸ ಹೋಗಿ ಹುಡುಗಿ ನೋಡೋದು ಅಂತ ಡಿಸೈಡ್ ಮಾಡೋಣ, ಆಯ್ತಾ? ಸರಿ ಮಾವ, ಆಯ್ತು. ನಂಗೆ ಇಂಥ ಫ್ಯಾಮಿಲಿ ಸಿಗಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಮಾವ. ನಾನು ಬರೋದು ದಾರಿನೇ ಕಾಯ್ತಿದ್ರು ಅಂತ ಕೇಳಿ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಮನೇಲಿ ಎಷ್ಟೆಲ್ಲ ಶುಭ ಕಾರ್ಯ ನಡಿಬೇಕಿತ್ತು, ಅದನ್ನೆಲ್ಲ ತಡೆ ಇಡ್ತಿದ್ದೀರಾ ನಂಗೋಸ್ಕರ ಅಂತ ನಂಗೆ ತುಂಬಾನೇ ಖುಷಿ ಆಗ್ತಿದೆ ಮಾವ. ನಮಗೂ ತುಂಬಾ ಖುಷಿ ಆಗ್ತಿದೆ ಗಂಗಾ. ಈಗ ನೀನ್ ಬಂದಿಲ್ಲ, ಈಗ ನೀನ್ ಬಂದಾದ್ಮೇಲೆ ಒಂದೊಂದೇ ಕಾರ್ಯನ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಆಯ್ತಾ? ಹೋಗು ಹೋಗು, ಆರಾಮಾಗಿ ರೆಸ್ಟ್ ತಗೋಗು. ನಾನು ಬೇಗ ಅಡುಗೆ ಮಾಡಿ ಆಮೇಲೆ ಕರಿತೀನಿ. ಅಯ್ಯೋ ಅತ್ತೆ, ಇರ್ಲಿ ಪರವಾಗಿಲ್ಲ, ಹೇಳಿ ಅತ್ತೆ ಏನ್ ಮಾಡ್ಬೇಕು ಅಂತ, ನಾನು ನಿಮ್ ಜೊತೆ ಬಂದು ಮಾಡ್ತೀನಿ. ಬೇಡ ಗಂಗಾ, ಇರ್ಲಿ ಪರವಾಗಿಲ್ಲ, ಹೋಗು. ಇವತ್ತಿನ ಊರಿಂದ ಬಂದಿದೀಯ ನೀನು, ಇವತ್ತು ಫುಲ್ ಆರಾಮಾಗಿ ರೆಸ್ಟ್ ತಗೋ. ಇವತ್ತು ಅಡುಗೆ ಎಲ್ಲ ನಾನೇ ಮಾಡ್ಕೊಂತೀನಿ. ನಾಳೆಯಿಂದ ಎಲ್ಲ ಕೆಲಸ ನೀನೇ ಮಾಡ್ಬೇಕು, ಗೊತ್ತಾಯ್ತಾ? ಓಹೋ, ಎಷ್ಟು ದಿವಸ ಅವ್ರ ಮನೆಗೆ ಹೋಗಿರೋದಲ್ದಲೆ ಈಗ
ಸುಮ್ಮನೆ ನಿನ್ ಕಾಲು ಎಳೆಯೋಣ ಅಂತ ಈ ರೀತಿ ಮಾತಾಡ್ದೆ ಅಷ್ಟೇ. ಹೋಗು, ಇವತ್ತು ಫುಲ್ ನೀನ್ ರೆಸ್ಟ್ ತಗೋ, ನಾಳೆಯಿಂದ ಎಲ್ಲ ಕೆಲಸ ಮಾಡುವಂತೆ. ಹೋಗು. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನೀವು ನನ್ನನ್ನ ಎಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ, ನನಗೆ ತುಂಬಾನೇ ಖುಷಿ ಆಗ್ತಿದೆ ಅತ್ತೆ. ಥ್ಯಾಂಕ್ ಯು ಅತ್ತೆ. ಸರಿ ಆಯ್ತು, ಹೋಗು. ಹೋಗೀಗ ನೀನು ಆರಾಮಾಗಿ ರೆಸ್ಟ್ ತಗೋ. ಇನ್ನೊಂದು ವಾರ ಕಳೆದಾದ್ಮೇಲೆ ನಿಮ್ಮ ಅಪ್ಪಗೆಲ್ಲ ಮನೆಗೆ ಕರೆದು ಇಲ್ಲೊಂದು 4 ದಿವಸ ಇಟ್ಕೊಟ್ಟು ಆಮೇಲೆ ಕಳಿಸಂತೆ. ನೀನ್ ಗಂಡನ ಮನೆ ಹೇಗಿದೆ, ನೀನ್ ಇಲ್ಲಿ ಹೇಗಿದೆಯಾ ಅಂತ ನಿಮ್ಮ ಅಪ್ಪನ ನೋಡಿದ್ರೆ ನಾನು ನೋಡಿ ತುಂಬಾನೇ ಖುಷಿ ಆಗ್ತಾರೆ.